ಭಗವದ್ಗೀತೆ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಶ್ಲೋಕ 2. ಶ್ರೀ ಭಗವಾನುವಾಚ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ದೇಹಿನಾಂ ಮನುಷ್ಯರ ಶಾಸ್ತ್ರೀಯ ಸಂಸ್ಕಾರಗಳಿಂದ ರಹಿತವಾದ ಕೇವಲ ಸ್ವಭಾವದಿಂದ ಉತ್ಪನ್ನವಾದ ಸಾ ಶ್ರದ್ಧಾ ಆ ಶ್ರದ್ಧೆಯು ಸಾತ್ವಿಕ ಚ ಮತ್ತು ರಾಜಸ ಚ ಹಾಗೂ ತಾಮಸ ಇತಿ ಹೀಗೆ ತ್ರಿವಿಧ ಏವ ಮೂರು ಪ್ರಕಾರದ್ದಾಗಿಯೇ ಭವತಿ ಇರುತ್ತದೆ. ತಾಂ ಅದನ್ನು ನನ್ನಿಂದ ಶೃಣು ಕೇಳು. ಶ್ರೀ ಭಗವಂತನು ಹೇಳಿದನು, ಮನುಷ್ಯರುಗಳ ಶಾಸ್ತ್ರೀಯ ಸಂಸ್ಕಾರಗಳಿಂದ ರಹಿತವಾದ ಕೇವಲ ಸ್ವಭಾವದಿಂದ ಉತ್ಪನ್ನವಾದ ಆ ಶ್ರದ್ಧೆಯು ಸಾತ್ವಿಕ, ರಾಜಸ ಹಾಗೂ ತಾಮಸ ಹೀಗೆ ಮೂರು ಪ್ರಕಾರದ್ದಾಗಿಯೇ ಇರುತ್ತದೆ. ಅದನ್ನು ನೀನು ನನ್ನಿಂದ ಕೇಳು. ತನ್ನ ಉಪದೇಶವನ್ನು ಉಪಕ್ರಮಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಲೋಕದಲ್ಲಿ ಸ್ವಭಾವಜನ್ಯವಾಗಿ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಮೂರು ಬಗೆಯ ಶ್ರದ್ಧೆಗಳಿವೆ ಎಂದು. ಅವರವರ ಶ್ರದ್ಧೆಗನುಗುಣವಾಗಿ ಅವರವರ ವಾಸನೆಗಳಿಗನುಗುಣವಾಗಿ ಅವರವರ ಜೀವನ, ಅಂದರೆ ನಮ್ಮ ವಿಚಾರ ಆಚಾರ ಎಲ್ಲವನ್ನೂ ನಿರ್ಧರಿಸುವುದು ಈ ವಾಸನೆಗಳೇ. ಹೀಗಾಗಿ ನಮ್ಮ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಕ್ರಿಯೆಗಳು ನಮ್ಮ ಶ್ರದ್ಧೆಯನ್ನು ಅವಲಂಬಿಸಿಕೊಂಡಿವೆ. ವ್ಯಕ್ತಿಯ ಶ್ರದ್ಧೆಯೇ ವಿಚಿತ್ರ ರೂಪದ್ದಾಗಿರೋದಾದರೆ ಅವನ ವ್ಯಕ್ತಿತ್ವವು ವಿಕೃತ ರೂಪದ್ದಾಗಿರುತ್ತದೆ. ಮನಸ್ಸಿದ್ದಂತೆ ಮಾನವ ತಾನೆ. ಅವರವರ ಶ್ರದ್ಧೆಗನುಗುಣವಾಗಿ ಅವರವರ ವ್ಯಕ್ತಿತ್ವವು ರೂಪಿಸಲ್ಪಡುವುದು ಎಂದು ಪರಮಾತ್ಮನು ಹೇಳುತ್ತಾನೆ.